ಆಟೋದವ್ರು ಏನಕ್ಕೆ ಎಂಟ್ರಿ ಆಗ್ಬೇಕು ಇದಕ್ಕೆ? ಅವರು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ, ಇಲ್ಲ ಆರ್ ಟಿ ಒ ಕಂಪ್ಲೇಂಟ್ ಕೊಡಲಿ, ಆರ್ ಟಿ ಒ ಆಫೀಸರು ಇಲ್ಲ ಪೊಲೀಸರು ಏನಿದೆ ಲೀಗಲ್ ಆ್ಯಕ್ಷನ್ ತೊಗೊಳ್ಳಿ, ನಾವು ಅದಕ್ಕೆ ಬದ್ಧ. ಫಸ್ಟ್ ಆಫ್ ಆಲ್ ಆಗಿ ಆಟೋದವ್ರು ಹಿಡ್ದಿರೋದೇ ದೊಡ್ಡ ತಪ್ಪು. ಇನ್ನೊಂದು, ಬೈಕು ಹೋಗ್ತಿದ್ದಂಗೆ ಕೀ ಏನಕ್ಕೆ ಕಿತ್ಕೊಂಡಿದ್ದಾರೆ? ಯಾರು ಕೀ ಕಿತ್ಕೊಳ್ಳೋದಕ್ಕೆ? ಬಂಡವಾಳ ಇವ್ರದ್ದು, ದುಡಿಯೋರು ಇವರು ಬೆಳಗ್ಗೆಯಿಂದ ರಾತ್ರಿ ತನಕ. ಅವ್ರು ಏನಕ್ಕೆ ಕೀ ಕಿತ್ಕೋಬೇಕು ಸರ್? ಕೀ ಕಿತ್ಕೊಂಡಿರೋದಲ್ದೇ ಅಮ್ಮ ಅಕ್ಕ ಮನೇಲಿರೋ ಎಲ್ಲ ಹೆಂಗಸರನ್ನು ಬೀದಿಗೆ ತಂದುಬಿಟ್ರೆ ಇವ್ರೇನು ಕಳ್ತನ ಮಾಡ್ತಿದ್ದಾರಾ ಸರ್? ಇಲ್ಲಿ ಒಬ್ಬ ಆಟೋದವ್ರು ಬಂದು ಕೇಳ್ತಾರೆ, ಹೋಗಿ ತಲೆಹಿಡಿಯೋ ಅಂತಾರೆ ಕ್ಯಾಪ್ಟನ್ಗೆ. ತಲೆಹಿಡಿ ಹೆಂಗಿದ್ರೆ ಇವ್ರು ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು? ಕಷ್ಟಪಟ್ಟು ದುಡಿಯೋರೆ ಮಾತ್ರ ಸರ್ ರ್ಯಾಪಿಡೋಗಿ ಬರೋದು. ನಿಜ ತಾನೇ? ಬಿಸಿಲು ಮಳೆ ಎಲ್ಲದರಲ್ಲೂ ಎಲ್ಲಾನು ಮುಂದಿಟ್ಕೊಂಡು ಇವ್ರು ಬಂದು ದುಡಿತಾರೆ ಅಂದರೆ ಇವ್ರ ಕಷ್ಟ ಇದೆ, ಇವ್ರ ಅರ್ನಿಂಗ್ ಬೇಕು. ನಿಜ ತಾನೇ? ಅವರು ಫಸ್ಟ್ ಆಫ್ ಆಲ್ ಆಗಿ ಕೀ ಕಿತ್ಕೊಂಡಿದೆ ತಪ್ಪು ಸರ್. ಎರಡನೇದಾಗಿ ಇವ್ರ ಹತ್ರ ಎಲ್ಲ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಮ್ಮ ಅಕ್ಕ ಅಂತ. ಮೂರನೇದಾಗಿ ನಾವು ರೆಸ್ಪೆಕ್ಟ್ಫುಲ್ಲಿ ಮಾತಾಡ್ತಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಸರ್ ಬನ್ನಿ ಸ್ಟೇಷನಲ್ಲಿ ಬಗೆಹರಿಸ್ಕೊಳ್ಳೋಣ, ಇಲ್ಲಿ ಮಾತಾಡೋದು ಬೇಡ ಅಂತ ಆಟೋ ಡ್ರೈವರ್ಸ್ ಕೇಳಿದ್ದೀವಿ. ನನಗೆ ನನ್ನ ಕೊಲ್ಲಿಗೆ ಹೊಡೆದಿದ್ದಾರೆ, ಹೊಡೆದು ಬಾಯಿಗೆ ಬಂದಂಗೆ ಬೈದಿದ್ದಾರೆ ಸರ್. ಇದಕ್ಕೆ ಇವತ್ತು ನ್ಯಾಯ ಬೇಕೇ ಬೇಕು. ಅವ್ರ ಕೆಲಸ ಏನು? ಪ್ಯಾಸೆಂಜರ್ ಬಂದರೆ ಬಾಡಿಗೆ ಹಚ್ಚಬೇಕು, ಕೇಳೋಕ್ಕೆ ಪೊಲೀಸ್ ಇದ್ದಾರೆ, ಸರ್ಕಾರ ಇದೆ, ಟ್ರಾಫಿಕ್ ಇದೆ. ಇವ್ರು ಯಾರು ಅದನ್ನೆಲ್ಲ ಕೇಳೋದಕ್ಕೆ? ಫಸ್ಟ್ ನಾವು ಕೇಳ್ತಾರೆ ಏನಕ್ಕೆ? ಏನು ನಮ್ಮ ಗಾಡಿ ಎತ್ಕೊಂಡ್ರೆ ವಿವೇಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಯಾರು ಬೇಯಕ್ಕೆ? ಹರಾಸ್ಮೆಂಟ್ ಕೇಸ್ ಆಗೋದು ಏನಾಗುತ್ತೆ ಹೇಳಿ? ಹೇಳಿ ಅವ್ರಿಗೆ ಎಷ್ಟು ಬರುತ್ತೆ ಜುಮಾನ? ಹೇಳಿ 50,000 ರೂಪಾಯಿ ಜುಮಾನ ಕಟ್ಟಬೇಕು ಹರಾಸ್ಮೆಂಟ್ ಕೇಸ್ ಅಂದರೆ. ಗೊತ್ತಾನೆ ಅವ್ರಿಗೆ? ಅದು ಗೊತ್ತಿದೆ, ಕೇಳಿ ಫಸ್ಟ್ ಅವ್ರಿಗೆ ಮೊದಲು. ಯಾಕೆ ಸರ್ ಈ ಥರ ಮಾಡ್ತಾ ಇದ್ದಾರೆ ಸರ್? ಅದು ಅವ್ರ ಪ್ರಾಬ್ಲಮ್ಮು. ಕೋರ್ಟ್ ಅಂತ ಹೇಳಿದೆ, ಕೇಸು ನಾವು ಮುಗಿಯೋವರೆಗೂ ನೀವು ಹೊಡಿಬೋದು ಅಂತ ಫೈನ್ ಗಲಾಟೆ ಮಾಡಬೇಕಾ? ಕಂಪ್ನಿ ಮೇಲೆ ಕೇಸ್ ಹಾಕಿ ಅಂತ ಹೇಳಿದೆ. ಅದನ್ನು ಮಾಡಬೇಕಾಗಿರೋದು ಯಾರು? ಆಟೋ ಚಾಲಕರು. ನಾವು ಆ್ಯಪ್ ಬಿಟ್ಟಿದ್ದಾರೆ, ಆ್ಯಪ್ ಮೇಲೆ ನಾವು ರೈಡ್ ಮಾಡ್ತಾಯಿದ್ವಿ ಗಾಡಿನ. ಅದನ್ನು ಕೇಳೋಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಅವ್ರು ಏನೇ ಕೇಳಬೇಕು ಅಂತ ಅಂದರು ಕಂಪ್ನಿ ಆ್ಯಪ್ ಮೇಲೆ ಕೇಳ್ಕೋಬೇಕು. ನಮ್ಮನ್ನು ಬಂದು ಅಡ್ಡ ಹಾಕಿ, ಯಾಕಂದರೆ ಆ್ಯಪ್ ಬಿಟ್ಟಿರೋದು ಯಾರು? ಸೆಂಟ್ರಲ್ ಗೌರ್ಮೆಂಟಿಂದ ಆದೇಶ ಆಗಿರೋದು ಆ್ಯಪ್. ಅದು ಕೇಳಬೇಕಾಗಿರೋದು ಯಾರನ್ನ ಅವರು? ಹಾಂ, ಹೌದು ಸರ್, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಒಂದಿರೋದಾದ್ರೆ ಏನಾರ ಈಗ ಆಲ್ರೆಡಿ ನಾವು 2 months ಬ್ಯಾಕ್ ಇದೇ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂತಾರೆ, ಕರೀತಾರೆ ಆಟೋದವ್ರನ್ನ, ಕರೆದ್ಬಿಟ್ಟು ಇನ್ನಾಗಲ್ಲ ಬಿಡ್ರಪ್ಪ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಈಗ ನೋಡಿ, ಬೆಳಗ್ಗೆಯಿಂದ ನಾವು 10 ಗಂಟೆಯಿಂದ ಮಂಡಿ ಪೊಲೀಸ್ ಸ್ಟೇಷನ್ಗೆ ಹೋಗಾಯ್ತು. ಮಂಡಿಲಿ ಹೋದ್ರೆ ನಮಗೆ ಬರಲ್ಲ, ನಮ್ಮ ಲಿಮಿಟ್ಸ್ ಅಲ್ಲ, ಇದು ದೇವರಾಜ ಅಂತಾರೆ. ದೇವರಾಜಾಗ ಹೋಯ್ತು ಅಂದರೆ ಇದು ನಮ್ಮ ಲಿಮಿಟ್ಸ್ ಅಲ್ಲ, ರೈಲ್ವೆ ಸ್ಟೇಷನ್ ಲಿಮಿಟು ಅಂತಾರೆ. ರೈಲ್ವೆ ಸ್ಟೇಷನ್ಗೆ ಬತ್ತು ಅಂತಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಏನಾರ ಆಯಿತಾ ನಮ್ಮ ಲಿಮಿಟ್ಸು ಸರಸ್ವತಿಪುರಮಿಗೆ ಬರುತ್ತೆ, ಇಲ್ಲಾಂದರೆ ದೇವರಾಜಾಗ ಹೋಗಿ ಅಂತಾರೆ. ಈಗ ಇಲ್ಲಿಲ್ಲೇ ಲಿಮಿಟ್ಸ್ಗಳಿತ್ತು ಅಂತಂದರೆ ನಾವು ಎಲ್ಲೋಗೋದ? ಈಗ ನನಗೆ ಇಲ್ಲಿ ಗಲಾಟೆ ಆಗಿದೆ ಅಂತಂದರೆ, ನನಗೆ ಯಾರೋ ಚುಚ್ಚಿದ್ದಾನೆ ಅಂತಂದರೆ ನಾನು ಸರಸ್ವತಿಪುರಮ್ಗೆ ಹೋಗಿ ಕಂಪ್ಲೇಂಟ್ ಕೊಡಲ, ಇಲ್ಲ ದೇವರಾಜಕ್ಕೆ ಕೊಡಲ, ಇಲ್ಲ ಹತ್ರ ಇರೋ ಮಂಡಿ ಇದು ರೈಲ್ವೆ ಸ್ಟೇಷನಲ್ಲಿ ಕೊಡಲ? ನಾನು ಹತ್ರ ಯಾವುದಿದೆ ನಮ್ಗೆ ಅಲ್ಲಿ ಕೊಡಬೇಕು. ಇವ್ರಿಗೆ ಬೌಂಡ್ರಿಗಳು ಹಾಕೋಬಿಟ್ರೆ ಇಲ್ಲಿ ಹೆಂಗೆ ಸರ್ ಆಗುತ್ತೆ ನಮಗೆ? ಈಗ ಇಲ್ಲಿ ತೊಂದರೆ ಆಗಿದೆ ನಮಗೆ, ಯಾರು ಕೇಳ್ತಾರೆ ಸರ್? ಈಗ ಇದೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಮಾತಾಡೋಕ್ಕೆ ಅಂತ ಹೋದಾಗ ನಮ್ಗೆ ಇಲ್ಲಿ ಲಿಮಿಟ್ಸೇ ಬರಲ್ಲ, ಹೋಗಿ ಮಾತಾಡಿ ಅಂತಂದರು. ಈಗ ಯಾವಾಗ ಇಷ್ಟು ಕ್ಯಾಪ್ಟನ್ಸ್ಗಳು ಸೇರಿದ್ರು ಇಲ್ಲಿ, ಎಲ್ಲರೂ ಗಲಾಟೆ ಮಾಡೋಕೆ ನಿಂತ್ಕೊಂಡಾಗ ಬನ್ನಿ FIR ಕೊಡಿ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಈಗ ವಿಡಿಯೋ ಫುಟೇಜ್ ಇದೆ, ನಾವು ಕಳಿಸ್ಕೊಡ್ತೀವಿ. 60 ಗಾಡಿಗಳನ್ನ ಲಾಕ್ ಮಾಡಿದ್ದಾರೆ ಆಟೋದವರು. 60 ಗಾಡಿನೂ ತಗೊಬಂದು ಸ್ಟೇಷನ್ ಮುಂದೆ ಪೊಲೀಸವ್ರ ಮುಂದೆ ಕೀ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಹಿಡಿಯೋಕ್ಕೆ ಕೋರ್ಟಿಂದ ಆದೇಶ ಇದೆಯಾ? ಹಿಡಿಯಂಗಿಲ್ಲ ಅನ್ನೋದಕ್ಕೆ ಆದೇಶ ಇದೆ. ಯಾವುದೇ ರೀತಿ ಆಟೋ ಚಾಲಕರೇ ಆಗಲಿ, RTOದವರೇ ಆಗಲಿ, ರೈಡರ್ಸ್ಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಹೈಕೋರ್ಟ್ ಆದೇಶ ಹೇಳಿದೆ. ಆಟೋದವರೇ ಆಗಲಿ, ಏನೇ ಒಂದು ನಿಮ್ಮದು ಸಮಸ್ಯೆ ಇತ್ತು ಅಂತಂದರೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತಂದರೆ ಅಗ್ರಿಗೇಟರ್ ಕಂಪ್ನಿಗಳ ಮೇಲೆ ಮಾಡಬೇಕು. ಯಾವುದೇ ರೀತಿ ಕ್ಯಾಪ್ಟನ್ಸ್ ಮೇಲಲ್ಲ, ರೈಡರ್ಸ್ ಮೇಲಲ್ಲ. ನಾವು ಸಾರ್ವಜನಿಕರು, ನಾವು ದುಡಿಮೆನೇ ಮಾಡ್ತಾ ಇರೋದು. ಅವ್ರು 500 ದುಡಿತಾರ, ನಾವು 200 ದುಡಿತೀವಿ ಅನ್ಕೊಂಡು ನಾವು ದುಡಿತಾ ಇರೋದು. ನಾವು ಏನಿಲ್ಲ ಕಳ್ತನ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ. ಮಾತೆತ್ತಿತ್ತು ಅಂದ್ರೆ ಅಮ್ಮ ಅಕ್ಕ ಅಂತಾರೆ. ಯಾಕೆ ಅವ್ರ ಮನೇಲಿ ಯಾರಿಗೂ ಅಮ್ಮ ಅಕ್ಕ ಇರಲ್ವಾ? ಹೊಡಿಯ ದೊಡ್ಡ ವಿಷಯ, ನಾನು ಹೊಡಿಬೋದು. ನಾನು ಸುಮ್ಮನೆ ಆಗಿದ್ದು, ಹೊಡೆ ದೊಡ್ಡ ವಿಷಯ ಅಲ್ಲ. ವಿಡಿಯೋ ಮಾಡ್ಕೊಟ್ಟು ಹಾಕ್ರೆ ಇದ್ರಲ್ಲಿ ಹಾಕ್ರೆ ಇದ್ರೆಲ್ಲ ಕೊಟ್ಟವ್ರೆ, ಪರ್ಮಿಷನ್ ಕೊಟ್ಟವ್ರೆ, ಹಾಕ್ರೆ ಎಲ್ಲ ನಾವು ಮಾಡ್ತೀವಿ. ಮಧ್ಯದಲ್ಲಿ ಬರ್ತೀನಿ, ಹಾಕ್ರೆ ನಾನು ಯಾರಾಗಲಿ ಮಾಡ ವಿಡಿಯೋ ಮಾಡ
ವಿಡಿಯೋ ಮಾಡು ಆದ್ರ ಯಾರು ಬರ್ತಾರ ಬಂದ್ರು ನೋಡ್ಕೊಳ್ಳೋ ಮುಂದಕ್ಕೆ ಸೈಡ್ಗೆ ಹಾಕೋ ಗಾಡಿ ಬಂತು ಬಾಕಿ ಹೊಡ್ಕೊಂಡು ಹೋಗ್ತೀರ ಏನಿದು ನಮ್ಮ ಮೂರು ಗಾಡಿ ಐತಪ್ಪ ಬಂದು ಹೊಡಿತಾ ಇದೆಯಾ ಅಂತ ಅದಕ್ಕೆ ಕ್ಯಾಬ್ ತೆಗ್ದಿದ್ದು ಒಂದು ಏನ್ ಹೇಳ್ತೀರ ಪರ್ಮಿಷನ್ ಕೊಟ್ಟಾರ ಅವ್ರೆ ಯಾರು ಪರ್ಮಿಷನ್ ಕೊಟ್ಟಾರ ಆರ್ಟಿನ ಪರ್ಮಿಷನ್ ಕೊಟ್ಟಾರ ಗೌರ್ಮೆಂಟ್ ಇಂದ ಪರ್ಮಿಷನ್ ಕೊಟ್ಟಾರ ಯಾರು ಪರ್ಮಿಷನ್ ಕೊಟ್ಟಾರ ಹೇಳ್ತಾ ಇದೀನಿ ಇನ್ನೇನ್ ಹೇಳ್ಬೇಕು ಇನ್ನು ಇವ್ರಿಗೆ ಮಾಡ್ತಿದ್ದಾರೆ ಏನ್ ಮಾಡ್ಬೇಕು ಹೊಡಿತೀನಿ ನಾನು ಹೊಡಿತೀನಿ ನಾನು ಎದುರಾಗಿಲ್ಲ ಹೊಡಿತೀನಿ ನಾನು ಹೊಡಿತೀನಿ ನಾನು ಹೊಡಿತೀನಿ ನೋಡ್ತಾರೆ ಇನ್ನೊಬ್ರು ಯಾರು ಹಾಕೊಳ್ಳಿ ಬೈ ನಾವು ಬಿಟ್ಟು ಕಳ್ಸಿರೋ ನಾವು ಮಾಡೋ ಗಲಾಟೆ ಮಾಡೋಣ ಹೆಲ್ಮೆಟ್ ತೆಗೀರಿ ಅಂದ್ರೆ ತೆಗಿಯಂಗಿಲ್ಲ ಅಂತ ಹೆಲ್ಮೆಟ್ ಹಲೋ ಕೇಳ್ತಾವ್ರ ಇರೋ ಒಂದ್ ನಿಮಿಷ ಕೇಳ್ತಾ ಇಲ್ವಾ ಅವರು ಇರೋ ಒಂದ್ ನಿಮಿಷ ನೀನು ಇದು ಸಬ್ಬರ್ ಬಸ್ ಸ್ಟ್ಯಾಂಡ್ ಹತ್ರ ಆಗಿರೋದು. ರ್ಯಾಪಿಡ್ ಹೊಡಿಬೇಡಿ ಅಂತ ಹೇಳಿದ್ರು ಹೊಡೆದಿ ಇಲ್ಲೇ ಬಂದು ಸರ್ ಇಲ್ಲಿ ನಮ್ದು ಇನ್ಸ್ಟಾಗ್ರಾಮ್ ಐತೆ ಸೈಟ್ ಅವ್ರ ಇಲ್ಲಿ ಬಂದು ನೋಡಿ ಇಲ್ಲಿ ಇವಣ್ಣ ದೊಡ್ಡ ರುಸ್ತನ್ ತರ ಆಡ್ತಾನೆ. ಯಾವತ್ತ ಸುರಿ ಮಾಡ್ಯಾನೆ ಇವತ್ತು. ಸ್ವಲ್ಪ ದಾರಿ ಬೆಳೆಯೋಣ. ರ್ಯಾಪಿಡ್ ರಾವಳಿ ಜಾಸ್ತಿ ಆಗ್ಬಿಟ್ಟೈತೆ. ಯಾವ ಸದ್ಯನ ಹುಚ್ಚು ಯಾರು ಓಲಾ ಗಾಡಿನ ಅವನಲ್ಲ. ಸಬರ ಹತ್ರ ಫುಲ್ಲು ಇವತ್ತಾಟ. ಹಿಂಗೆ ಸಿಗ್ದವನ್ನೆಲ್ಲ ಹಿಂಗೆ ಹಾಕೋಬೇಕು. ಸುಮ್ಮನೆ ಬಿಟ್ರೆ ಹಿಂಗೆ ಆಗೋದು. ಬೆಳಗ್ಗೆ 100 ರೂಪಾಯಿ ಬಾಡಿಗೆ ಹೊಡೆದಿದ್ದೀವಿ. ಇನ್ನೊಬ್ಬ ಸಿಕ್ಕಿಲ್ಲ ಇವತ್ತು. ಇಲ್ಲ ಯಾರೋ ಅಲ್ಲಿ ಅವನು ಓಲಾ ಗಾಡಿ ಅಂದಿದ್ದು ಯಾರೋ ಅವನು. ಇಲ್ಲಿ ಸ್ಪ್ಲೆಂಡರ್ ಗಾಡಿ ಬಾ ಸ್ಟಿಚಿಂಗ್ ಬಿಡಲ್ಲ ಆಗೋದು ನಮಗೆ. ಸ್ಪ್ಲೆಂಡರ್ ಗಾಡಿ ನಮಗೆ ಅಷ್ಟು ಫೋನ್ ನೋಡ್ಬೇಕು ಒಂದು ಅಂಗಡಿ ಇಟ್ಕೊಳ್ಳೋಲ್ಲ. ಅಡ್ರೆ ಲೈಕ್ ಕಂಬಿಟ್ಟು ತೋರಿಸಿ ಎಲ್ಲರೂ ಚೆಕ್ ಮಾಡ್ತಿದ್ವಿ. ಡಬಲ್ ಹೆಲ್ಮೆಟ್ ಇರೋರು ಎಲ್ಲರೂ ಒಂದು ನಿಮಿಷ ಕೊಡಿ. ನಾನು ಇಲ್ಲಿ ಮಾಡಲ್ಲ, ಬೆಂಗಳೂರಲ್ಲಿ ಮಾಡೋದು.
ಐತಲ್ಲ ಭಯ ಡಿಲೀಟ್ ಮಾಡ್ಬಿಡಿ. ಅದು ಇಲ್ಲೂ ಆನ್ ಆಗಲ್ಲ, ನೋಡ್ಕೊಳ್ಳಿ ಬೇಕಾದ್ರೆ. ಹೊಡಿಬೇಡಿ ಭಯ ಹೇಳ್ತಿದ್ದೀನಿ ನೋಡಿ. ಡ್ರೈವರ್ಗಳು ಮಕ್ಳು ಮರಿನ ತಗೊಂಡೋಗಿ ಯಾವ್ದಾದ್ರು ನೀರಿಗೆ ತಳ್ಳಿಬಿಟ್ಟು ನಾವು ತಳ್ಳಿಬಿಟ್ಟು ಸತ್ತೋಗ್ಬಿಟ್ಟು ಸುಮ್ನೆ ಆಗ್ಬಿಡ್ಬೇಕಾಗುತ್ತೆ. ನಮ್ಮ ಆಟೋದಲ್ಲಿ ಏನೈತೆ, ನಾವು ರ್ಯಾಪಿಡ್ ಅವ್ರಿಗೆ ಹಿಡಿದಿದೀವಿ ಕಣಪ್ಪ, ಆಯ್ತಾ. ಇನ್ನೊಂದು ನಾವ್ ಹೇಳೋದೇ, ಇವ್ರು ಹೇಳ್ತಾವ್ರೆ ದೇವರಾಜ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಹತ್ರ ಸರ್ಕಲ್ ಇದ್ರೆ ಮಾತಾಡ್ತಾರಂತೆ. ಮಾತಾಡ್ತಾ ಬರ್ಲಿ, ನಮ್ದೇನೈತೆ ಅದ್ ನೋಡ್ಕೊಂಡಿದ್ರೆ ನಾವು ಮಾಡೋದಲ್ಲಿ. ಸಮಸ್ಯೆ ಇರೋದು ಈ ರ್ಯಾಪಿಡ್ ನೋಡಿ. 1.5 ಗಂಟೆ ನಿಮ್ಗೆ ಇಷ್ಟೊಂದು ಗಾಡಿ ಲಾಕ್ ಮಾಡಿದೀವಿ. ಬೆಳಗ್ಗೆಯಿಂದ 100 ರೂಪಾಯಿ 200 ರೂಪಾಯಿ ಬಾಡಿಗೆ ಹೊಡಿಯಕ್ ಆಯ್ತಲ್ಲ ಆಟೋದವ್ರು. ಅಂತರಲ್ಲಿ ಎಲ್ಲ ಪ್ರತಿಯೊಂದು ಸ್ಕೂಟ್ರುಗಳಿಗೂ ರ್ಯಾಪಿಡೋ ಮಾಡ್ಕೊಂಡು ಗೌರ್ಮೆಂಟ್ ಡ್ಯೂಟಿಲಿರೋರು ಮಾಡ್ಕೊಂಡವ್ರೆ, ಪ್ರೈವೇಟ್ ಅಲ್ಲಿ ಎಂತದ ಇರ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಗೆ 200 ರೂಪಾಯಿ ಬಾಡಿಗೆ ಹೊಡಿಯಕ್ ಆಯ್ತಲ್ಲ. ಇವ್ರು ಈ ತರ ಮಾಡ್ಕೊಂಡ್ರೆ ನಮ್ಮನೆ ಸಂಸಾರ ನಾವ್ ಹೆಂಗ್ ಸರ್ ನಡ್ಸೋದು? ನಾವೇ ಆಗಿರ್ಬೋದು, ಇನ್ನೊಬ್ರು 5 ರೂಪಾಯಿ 10 ರೂಪಾಯಿ ಅದು ಹೊಡಿಯಕ್ ಆಯ್ತಾ ಇಲ್ವಲ್ಲ ನಮ್ಗೆ. ಈಗ ಎಲ್ರು ಏನ್ ಡ್ಯೂಟಿ ಮಾಡ್ತಾವ್ರೆ? ನಾವ್ ಹಿಡಿದೀವಿ ಸರ್, ಈಚೆ ಕಂಪ್ಲೇಂಟ್ ಬಂದಿದೆ. ಪಬ್ಲಿಕ್ ಯಾಕೆ ಸರ್ ಕಂಪ್ಲೇಂಟ್ ಮಾಡ್ತಾರೆ? 1.5 ಗಂಟೆ ಟೈಮಿಂದ ಇಷ್ಟು ಗಾಡಿ ಹಿಡಿದು ನಿಲ್ಸೋರಲ್ಲ ಎಲ್ರೂ. ರ್ಯಾಪಿಡ್ ಇಂದಾನೆ ನಮ್ ಜೀವನನೇ ಹಾಳಾಯ್ತಾ ಇತ್ತಲ್ಲ. ಈ ತರ ಆದ್ರೆ ಹೆಂಗ್ ಮಾಡೋದು? ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಸರ್ ಹೇಳಿ? ಅವ್ರ ಸರಿಯಾಗಿ ಇದ್ದಿದ್ರೆ ನಮ್ಗೆ ಈ ತರ ಗಾಡಿ ಹಿಡಿದು ನಿಲ್ಸ್ಕೊಳ್ಳೋ ಅಗತ್ಯನೇ ನಮ್ಗೆ ಇರ್ತಿರ್ಲಿಲ್ಲ. ವೈಟ್ ಬೋರ್ಡ್ ಅಲ್ಲಿ ಇನ್ಸೂರೆನ್ಸ್ ಕಟ್ಟಲ್ಲ, FC ಮಾಡ್ಸಲ್ಲ, ಟ್ಯಾಕ್ಸ್ ಕಟ್ಟಲ್ಲ. ಅದನ್ನ ಅವ್ರಿಗೆ ಹಂಗೆ ಇಲ್ದಲೆ ಹೊಡೆಯೋದಾದ್ರೆ ನಮಗೂ ಅದೇ ತರ ಪರ್ಮಿಷನ್ ಕೊಡಿ. ನಾವು ಏನು ಕಟ್ಟಲ್ಲ, ಇನ್ಸೂರೆನ್ಸ್ ಯಾವ್ದನ್ನು ಕಟ್ಟಲ್ಲ. ಪರ್ಮನೆಂಟ್ ಸರ್ ನಾವು ಬಂಡವಾಳ ಮಾಡಿಸ್ಕೊಂಡು ನಾವು ಇದ್ ಮಾಡೋದಾದ್ರೆ ಏನಕ್ಕೆ ಮಾಡಬೇಕು? ನಂಬರ್ ಪ್ಲೇಟ್ 5,000 ಮಾಡ್ದಾನಂತೆ ಅವ ಅಲ್ಲಿ ಕೂತಿ ಅಲ್ಲಿ ನೋಡಿ. ಅಷ್ಟೆಲ್ಲ ಆಯ್ತಲ್ಲ ಸರ್. ಅಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಒಂಚೂರು ಜಾಗ ಬಿಡಿ, ಒಂಚೂರು ಜಾಗ ಬಿಡಿ. ಇಲ್ಲಿ ಕಂಬದ ನೇರ ಕೂತಿದ್ದಾನಲ್ಲ ತಲೆ ಬೊಗಿಸ್ಕೊಂಡು, ಅವನ ಹತ್ರ ಆಪೇ ಇಲ್ಲ. ಹೆಂಗೆ ಅನ್ಇನ್ಸ್ಟಾಲ್ ಮಾಡೋದು ಆ್ಯಪು? ಬುಕ್ಕಿಂಗ್ ಮಾಡ್ಕೊಳ್ಳೋದು, ಬಾಡಿಗೆ ಕರ್ಕೊಬರೋದು, ಅನ್ಇನ್ಸ್ಟಾಲ್ ಮಾಡೋದು ಆ್ಯಪು. ಇದು ಏನಾಗೋದು? 5,000 ಮಾಡೋದಂತ ಯಾವ ತರ 5,000 ಮಾಡಿದ್ರೆ ತಗೊಂಡೋಗ್ದೇದ್ಮೇಲೆ ನಾವ್ ಇನ್ಸೂರೆನ್ಸ್ ಟೈಮ್ ಸರಿ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ಗಾಡಿ ಹಿಡಿದರೆ ಫೈನ್ ಕಟ್ಬೇಕು. ಇದನ್ನೆಲ್ಲ ಇಟ್ಕೊಂಡ್ರೆ ಲೋನ್ ಕಟ್ಬೇಕು. ನಾವೇನ್ ಜೀವನ ಮಾಡೋದು? ಗಾಡಿ ಲೋನ್ ಕಟ್ಟೋದ್ ಹೆಂಗೆ? ಮಕ್ಳು ಮರಿ ಸಾಕೋದ್ ಹೆಂಗೆ? ಅದೇ ನಾವು ಡ್ರೈವರ್ಗಳು ಮಕ್ಳು ಮರಿನ ತಗೊಂಡೋಗಿ ಯಾವ್ದಾದ್ರು ನೀರಿಗೆ ತಳ್ಳಿಬಿಟ್ಟು ನಾವು ತಳ್ಳಿಬಿಟ್ಟು ಸದೋಗ್ಬಿಟ್ಟು ಸುಮ್ನೆ ಆಗ್ಬಿಡ್ಬೇಕಾಗ್ತದೆ.